ನಮಸ್ಕಾರ. ಪ್ರೀತಿಯ ಮಿತ್ರ ವೀಕ್ಷಕರೇ, ಹುಣಸೂರಿನ ಲಿಟಲ್ ವರ್ಡ್ ಶಾಲೆಯಲ್ಲಿ ಏನು ಮಕ್ಕಳ ದಿನಾಚರಣೆಯನ್ನು ಬಹಳ ಅದ್ಧೂರಿಯಾಗಿ, ಸಂಭ್ರಮಿತವಾಗಿ, ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಿದರು. ಆ ಒಂದು ಶಾಲೆಯ ಮಕ್ಕಳು ವಿಧವಾದಂತಹ ಬಟ್ಟೆಗಳನ್ನು ಧರಿಸಿ ಹಳ್ಳಿಯ ವೇಷದಲ್ಲಿ ಅಲ್ಲಿ ಬಂದು ಕುಳಿತಿರುವಂಥ ದೃಶ್ಯ ಎಂಥವರಿಗೂ ಬಹಳ ಖುಷಿ ತರುವಂಥದ್ದು. ಪುಟ್ಟ ಗಂಡು ಮಕ್ಕಳು ಮೀಸೆಯನ್ನು ಹಾಕ್ಕೊಂಡು, ಪಂಚೆಯನ್ನು ಹಾಕ್ಕೊಂಡು, ಮೇಲೊಂದು ಟವಲ್ ಹಾಕ್ಕೊಂಡು ಕೂತಿದ್ರೆ, ಹೆಂಗಸರು ಸೀರೆಯನ್ನು ಉಟ್ಕೊಂಡು ಹಣೆಯಲ್ಲಿ ತಿಲಕವನ್ನು ಇಟ್ಕೊಂಡು ತರಕಾರಿಗಳನ್ನು ಮಾರುವಂಥ ದೃಶ್ಯ ನಿಜವಾಗ್ಲೂ ಕಣ್ತುಂಬಿ ಬರ್ತಾಯಿತ್ತು. ಅಂಥ ಸುಂದರವಾದ ದೃಶ್ಯಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಲಿಟಲ್ ವರ್ಡ್ ಶಾಲೆಯಲ್ಲಿ ಚಿತ್ರೀಕರಣವನ್ನು ಮಾಡಿದ್ದೇನೆ. ಆ ಒಂದು ಮಕ್ಕಳ ಸಂತೆಯ ಬಗ್ಗೆ, ಶಾಲೆಯ ಬಗ್ಗೆ, ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಲಾವಣ್ಯ ಮ್ಯಾಮ್ ಹಾಗೂ ಅಜ್ಜಿ ಮ್ಯಾಮ್ರವರು ಅರ್ಥಪೂರ್ಣವಾಗಿ ಮಾತನಾಡಿದ್ದಾರೆ. ಅದೇ ಅಲ್ಲದೆ ಅಲ್ಲಿಗೆ ಬಂದಂತಹ ಮಕ್ಕಳ ಪೋಷಕರು ಸಹ ಮಾತನಾಡಿದ್ದಾರೆ. ಬನ್ನಿ, ಈ ಎಲ್ಲದರ ಸುಂದರ ಚಿತ್ರಣವನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ನಮ್ಮ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದೇನೆ, ಅದನ್ನು ನೋಡ್ಕೊಂಬರೋಣ.
ಮೇಡಮ್ ತಮ್ಮ ಹೆಸರು? ಶ್ರುತಿ. ಶ್ರುತಿ ಅವರೇ, ನಿಮ್ಮ ಮಗು ಇಲ್ಲಿ ವ್ಯಾಸಂಗ ಮಾಡ್ತಾ ಇದೆಯಾ? ಅವರೇ PKG ಮಾಡ್ತಿದ್ದಾನೆ. ಅವಳ ಹೆಸರು? ಅವನ ಹೆಸರು? ಹರ್ಷಿತ್ ಅಂತ. ಹರ್ಷಿತ. ಏನು ವ್ಯಾಪಾರ ಮಾಡ್ತಾವನೆ? ಅವನೇನು ವ್ಯಾಪಾರ ಕಸ್ಟಮರ್. ಓ, ಕಸ್ಟಮರಾ. ಸರ್ ತಮ್ಮ ಹೆಸರು? ತಮ್ಮ ಹೆಸರು? ಅಭಿಲಾಷ್ ಅವರು. ಏನು ವ್ಯಾಪಾರ ಮಾಡಿದ್ರಿ ಸಂತೆಯಲ್ಲಿ? ಈಗ ಬಂದ್ರಾ? ಚೆನ್ನಾಗಿ ಪರ್ಚೇಸ್ ಮಾಡಿ ಸರ್, ಕಡಿಮೆ ರೇಟ್ ಐತೆ. ಮೇಡಮ್ ಈರುಳ್ಳಿ ಎಷ್ಟು ಒಂದು ಗುಡ್ಡೆ? ಎಷ್ಟು ಒಂದು ಗುಡ್ಡೆ? 20 ರೂಪೀಸ್. ಫಸ್ಟಿಗೆ LKG ಚೆನ್ನಾಗಿ ಓದಿಸ್ತಾ ಇದ್ದಾರೆ. ಆಮೇಲೆ ಇವತ್ತೇನೋ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ಸ್ಕೂಲಲ್ಲಿ, ಸಂತೆದು ಮಕ್ಕಳ ಸಂತೆ, ಅದನ್ನು ಕೂಡ ಚೆನ್ನಾಗಿದೆ. ಆಮೇಲೆ ಎಜುಕೇಷನ್ ಎಲ್ಲ ಚೆನ್ನಾಗಿದೆ ನಿಟ್ಟಿರೋಡಲ್ಲಿ. ಏನು ತೊಗೊಂಡ್ರಿ ಮೇಡಮ್ ಇವತ್ತು? ಹಾಂ, ನಿಂಬೆಹಣ್ಣು. ಓಕೆ ಮೇಡಮ್. ಎಷ್ಟಂತೆ ಮೇಡಮ್ ಒಂದು ಗುಡ್ಡೆಗೆ? 20 ರೂಪೀಸಾ? 20 ರೂಪೀಸಿಗೆ ಬರೀ 3 ಕೊಡ್ತಾ ಇದ್ದಾನೆ. ಮಾಡ್ಕೊಳ್ಳೋ. ಮೇಡಮ್ ಏನು ಪರ್ಚೇಸ್ ಮಾಡಿದ್ರಿ? ಹಲೋ ಮೇಡಮ್, ಏನು ಪರ್ಚೇಸ್ ಮಾಡಿದ್ರಿ ಮೇಡಮ್? ಹೌದಾ, ನಿಮ್ಮ ಮಗನಾ? ಮಗಳು. ಅವಳ ಹತ್ರನೇ ವ್ಯಾಪಾರ ಮಾಡ್ತಾ ಇದ್ದೀರಿ, ಬೇರೆಯವ್ರ ಹತ್ರ ಮಾಡಿದೆ? ಮೇಡಮ್, ಈ ಮಕ್ಕಳ ಸಂತೆ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಓಕೆ ಮೇಡಮ್. ಎಲ್ಲರಿಗೂ ಬೆಳಗಿನ ಶುಭಾಶಯಗಳು. ನಾನು ಲಿಟಲ್ ವರ್ಲ್ಡ್ನ ಒಂದು ಮುಖ್ಯಸ್ಥಿಯಾಗಿ ಮಾತಾಡ್ತಾ ಇದ್ದೀನಿ. ಲಿಟಲ್ ಒಂದು ಚಿಕ್ಕ ಶಾಲೆ. ಇಲ್ಲಿ ಮಕ್ಕಳ ಅಭಿವೃದ್ಧಿಗಾಗಿ, ಅವರ ಪೂರ್ಣ ಬೆಳವಣಿಗೆಗಾಗಿ ಎಲ್ಲ ಒಂದು ವಿಷಯಗಳ ಬಗ್ಗೆ ಅವರಿಗೆ ಒತ್ತಡ ಕೊಡ್ತೇವೆ. ಹಾಗೆಯೇ ಮಕ್ಕಳಿಗೆ ನಮ್ಮ ಒಂದು ಭಾಷೆ, ನಮ್ಮ ದೇಶ, ನಮ್ಮ ವ್ಯಕ್ತಿತ್ವ, ನಮ್ಮ ಮನೆ, ನಮ್ಮ ತಂದೆ ತಾಯಿ, ಈ ಥರ ಒಂದು ಸಂಸ್ಕಾರವನ್ನು ಕೊಡೋ ನಿಟ್ಟಿನಲ್ಲಿ ಹೆಚ್ಚು ಕೆಲಸವನ್ನು ಮಾಡ್ತೇವೆ. ಹಾಗೆಯೇ ಓದಿನಲ್ಲೂ ಸಹ ಇಂದು ನವೆಂಬರ್ 14 ವಿಶೇಷವಾದ ದಿನ. ನಮ್ಮ ಪುಟ್ಟ ಮಕ್ಕಳ ಒಂದು ದಿನಾಚರಣೆಯನ್ನು ನೆಹರೂರವರು ಅದನ್ನು ಮಾಡಬೇಕು ಅಂತ ಒಂದು ಹೇಳಿಕೆ ಕೊಟ್ಟಿದ್ದರಿಂದ ಇದೊಂದು ತುಂಬ ವಿಶೇಷವಾಗಿದೆ. ಇವತ್ತು ನಾವು ನೆಹರು ಶಾಲೆಯಲ್ಲಿ ಮಕ್ಕಳ ಸಂತೆಯನ್ನು ಆಯೋಜಿಸಿದ್ದೇವೆ. ಮಕ್ಕಳ ಸಂತೆ ಅಂದ ತಕ್ಷಣ ಇದರಲ್ಲಿ ಸಂತೆಯ ಒಂದು ಉದ್ದೇಶದೊಂದಿಗೆ ಮಕ್ಕಳಿಗೆ ತರಕಾರಿಯ ಬಗ್ಗೆ ಒಂದು ವಿಶೇಷ ಜ್ಞಾನ ಮತ್ತು ಒಂದು ನಮ್ಮ ಒಂದು ಕರೆನ್ಸಿ ಹೇಗೆ ದುಡ್ಡನ್ನು ಒಂದು ಕೊಡೋದು ತೆಗೊಳ್ಳೋದು, ಇದೆಲ್ಲ ಒಂದರ ಬಗ್ಗೆ ಒಂದು ವಿಶೇಷ ಜ್ಞಾನ. ಅದರ ಜೊತೆಗೆ ವೆಜಿಟೇಬಲ್ಸಲ್ಲಿ, ತರಕಾರಿಯಲ್ಲಿ ಫೈಬರ್ ಇರುತ್ತೆ. ಮಕ್ಕಳು ಈ ಕಾಲದಲ್ಲಿ ಒಂದು ತರಕಾರಿಯ ಬಗ್ಗೆ ವಿಶೇಷವಾದ ಒಲವು ಇರಲ್ಲ. ಆದರೆ ಇಲ್ಲಿ ತರಕಾರಿಗಳನ್ನು ನೋಡಿದಾಗ ಮತ್ತು ಶಿಕ್ಷಕರ ಒಂದು ಮಾತು ಮಕ್ಕಳಿಗೆ ಒಂದು ವೇದವಾಕ್ಯವಾಗಿರುತ್ತೆ. ಇಂಥದ್ದನ್ನು ತಿನ್ನಬೇಕು ಅಂತ ಹೇಳಿದಾಗ ಮಕ್ಕಳು ಅದನ್ನು ಪಾಲಿಸ್ತಾರೆ. ಆದ್ದರಿಂದ ಮಕ್ಕಳಿಗೆ ಬೇಕಾದಂಥ ಪೂರ್ಣವಾದ ವಿಟಮಿನ್, ಫೈಬರ್ ಈ ಒಂದು ತರಕಾರಿಗಳಲ್ಲಿ ಸಿಗುತ್ತೆ. ನಮ್ಮ ರೈತರು ಬೆಳೆಯುವ ಒಂದು ತರಕಾರಿಯಲ್ಲಿ ಸರ್ವಶಕ್ತಿಯು ಅಡಗಿರುತ್ತದೆ. ಇಂತಹ ತರಕಾರಿಯನ್ನು ಬೆಳೆಯುವ ರೈತರಿಗೆ ಹಾಗೂ ಅದನ್ನು ಮಾರಾಟ ಮಾಡುವ ಮಾರಾಟಗಾರರಿಗೆ, ಅದನ್ನು ತೆಗೆದುಕೊಳ್ಳುವ ಗ್ರಾಹಕರಿಗೆ, ನಮ್ಮ ಶಾಲೆಯ ಪೋಷಕರಿಗೆ, ಮಕ್ಕಳಿಗೆ ಎಲ್ಲರಿಗೂ ಈ ಶುಭಾಶಯವನ್ನು ಹೇಳುತ್ತಾ ಮಕ್ಕಳ ಸಂತೆ ಸಕ್ಸಸ್ ಆಗಿ ನಡೀತಾ ಇದೆ. ಎಲ್ಲರಿಗೂ ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.